ಈ ರೀತಿ ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳನ್ನ ಸ್ವಲ್ಪನಾದ್ರು ಬದಲಾಯಿಸೋದಕ್ಕೆ ಪ್ರಯತ್ನ ಪಡಿ. ಮಕ್ಕಳಿಗೆ ನಾವು ಪೇರೆಂಟ್ಸ್ ಆಗಿ ಏನು ಜವಾಬ್ದಾರಿ ಇರುತ್ತೆ ಅದನ್ನ ಇವತ್ತು ತಿಳ್ಕೊಳ್ಳೋಣ. ಪ್ರತಿಯೊಂದನ್ನು ಕೂಡ ಆ ಮಕ್ಕಳಿಗೆ 7ರಿಂದ 14ರಲ್ಲೇನೆ ಎಲ್ಲವನ್ನ ಗೈಡ್ ಮಾಡೋರು. ಮತ್ತೆ ಆ ಜ್ಞಾನ ಕೊಡಕ್ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿರ್ಬೇಕಲ್ವಾ, ಏನ ಗೈಡ್ ಮಾಡಬೇಕು, ಏನ್ ಮಾಡಬೇಕು ಅಂತ. ಯಾವಾಗ ಅಷ್ಟು ಫಿಸಿಕಲ್ ಬಾಡಿ ಮೂವ್ಮೆಂಟ್ಸ್ ಅಲ್ಲಿ ಇರುತ್ತೋ ಅದು ಅಷ್ಟು ಹೆಲ್ತಿ ಆಗುತ್ತೆ. ನಿಜನೇ, ಈಗ್ಲೂ ನೀವೇನಾರ ರೋಡಲ್ಲಿ ಹೋಗ್ತಾ ಟ್ರಾಫಿಕ್ ಪೊಲೀಸ್ ಯಾರನ್ನ ನೋಡಿದ್ರೆ ನಿಮ್ ಹೊಟ್ಟೆ ಒಳಗಡೆ ಒಂದು ಕುಸ್ದಂಗ್ ಆಗುತ್ತೆ. ಎಲ್ರಿಗೂ ನಮಸ್ತೆ. ಇವತ್ತು ನಾನು ಮೇಯ್ನ್ ಆಗಿ ಮಕ್ಕಳುಗಳ ಮೇಲೆ ಕಾನ್ಸೆಪ್ಟ್ನ ಮಾತಾಡಬೇಕು ಅಂತಿದ್ದೀನಿ. ಆ್ಯಕ್ಚುಲಿ ದೊಡ್ಡವ್ರ ಬಗ್ಗೆ ಹೇಳಿ ಹೇಳಿ ಸಾಕಾಯಿತು. ಬಟ್ ದೊಡ್ಡವ್ರಿಗಿಂತ ಚಿಕ್ಕ ವಯಸ್ಸಲ್ಲೇ ನಾವು ಅವ್ರನ್ನ ಸರಿಯಾಗಿ ಟ್ಯೂನ್ ಮಾಡಿದ್ರೆ, ನಮ್ಗೆ ಹೇಗೆ ಬೇಕೋ ಹಾಗೆ ಅವ್ರಿಗೆ ಸಂಸ್ಕಾರ ತುಂಬಿದ್ರೆ ದೊಡ್ಡವರಾದ್ಮೇಲೆ ಕಂಪ್ಲೇಂಟ್ಸ್ ಬರೋದು ಅಟ್ಲೀಸ್ಟ್ ಒಂದು 50% ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ಹೇಗೆ ಮಕ್ಕಳಿಗೆ ನಾವು ಗೈಡ್ ಮಾಡೋದು ಅಥವಾ ಮಕ್ಕಳಿಗೆ ನಾವು ಪೇರೆಂಟ್ಸ್ ಆಗಿ ಏನು ಜವಾಬ್ದಾರಿ ಇರುತ್ತೆ ಅದನ್ನ ಇವತ್ತು ತಿಳ್ಕೊಳ್ಳೋಣ. ಯಾಕಂದ್ರೆ ಸುಮಾರು ಜನದ ಕಂಪ್ಲೇಂಟ್ ಇದೇ ಇರುತ್ತೆ. ಅದು ಕೇವಲ ಅಮ್ಮಂದ್ರೆ ಆಗಿರಲ್ಲ, ಅಪ್ಪನೂ ಕೂಡ ಅಷ್ಟೇ ರೀತಿಯಾದ ಮಕ್ಕಳ ಮೇಲೆ ಕಾಳಜಿ ತೋರಿಸಿ ಅವರ ಮಕ್ಕಳು ಚೆನ್ನಾಗಿ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಬಟ್ ಅವ್ರನ್ನ ಹೇಗೆ ಗೈಡ್ ಮಾಡಬೇಕು ಅಥವಾ ಪೇರೆಂಟ್ಸ್ ಆಗಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದಕ್ಕೆ ಸುಮಾರು ಕೆಲವೊಂದು ಟಿಪ್ಸ್ನ ಕೊಡೋಣ ಅಂತ ನಾನು ಇಷ್ಟಪಡ್ತೀನಿ. ನೀವೆಲ್ಲ ಮುಂಚೆ ನಮ್ಮ ಋಷಿಕುಲದಲ್ಲಿ ನೋಡಿರ್ಬೋದು. ಯಾಕಂದರೆ 7 ಇಯರ್ಸ್ಗೆ ಅವ್ರನ್ನ ಗುರುಕುಲಕ್ಕೆ ಹಾಕ್ತಿದ್ರು. ಯಾಕಂದರೆ ಅದು ಒಂದು ಒಳ್ಳೆ ಟೈಮು. ಗುರುಕುಲ ಬಗ್ಗೆ ಕೇಳಿರ್ತೀರ. 7ರಿಂದ 14 ತನಕ ಆ ಮಕ್ಕಳಿಗೆ ಪ್ರತಿಯೊಂದು ಜ್ಞಾನನೂ ತುಂಬಿಸೋರು. ಏನು ಜ್ಞಾನ? ABCD ಜ್ಞಾನ ಅಲ್ಲ. ಜೀವನದಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಪ್ರಪಂಚ ಅಂದರೆ ಏನು, ನೀನು ಇಲ್ಲಿ ಬಂದಿರೋ ಉದ್ದೇಶ ಏನು, ಈ ದೇಹ ತಗೊಂಡಿರೋ ಉದ್ದೇಶ ಏನು, ಮತ್ತು ನಿನ್ಗೆ ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿ ನಡ್ಕೊಬೇಕು, ಯಾವ ರೀತಿ ಮಾತಾಡಬೇಕು, ಹೇಗೆ ಜೀವನನ ಎದುರಿಸ್ಬೇಕು, ಬರುವಂಥ ಸವಾಲುಗಳನ್ನ ಪ್ರತಿಯೊಂದೂ ಕೂಡ ಆ ಮಕ್ಕಳಿಗೆ 7ರಿಂದ 14ರಲ್ಲೇನೆ ಎಲ್ಲವನ್ನ ಗೈಡ್ ಮಾಡೋರು. ಅದಾದ್ಮೇಲೆ 14 ಆದ್ಮೇಲೆ ಬಿಡೋರು ಪ್ರಪಂಚಕ್ಕೆ. ಆಯ್ತು, ನಿನ್ನ ಜೀವನ ಮಾಡಕ್ ಶುರು ಮಾಡು ಅಂತ. ಅದನ್ನೇ ನಮ್ಮ ಬ್ರಾಹ್ಮಣ ಕುಲದಲ್ಲಿ ಉಪನಯನ ಅಂತ ಮಾಡ್ತಾರೆ. ಬಟ್ ಆ ಉಪನಯನ ಒಂದು ರಿಚುವಲ್ ಆಗೋಗಿದೆ. ಅದರಲ್ಲಿ ಏನು ಗೈಡು ಮಾಡಲ್ಲ, ಮತ್ತು ಅದರ ಅರ್ಥನೂ ಕೂಡ ಕೆಲವೊಬ್ರಿಗೆ ಗೊತ್ತಿಲ್ಲ. ಆಯಿತು, ಈಗ 7ರಿಂದ 14 ಯಾಕೆ ಚೂಸ್ ಮಾಡಿದ್ರು? ಇನ್ನು ಆ ಮಕ್ಕಳು ಏನು ಗೊತ್ತೇ ಇರಲ್ಲ, ಆ ವಯಸ್ಸಲ್ಲಿ ಹೇಳ್ಬಿಟ್ರೆ ಅಂತ ನೀವೆಲ್ಲ ಅನ್ಕೊಬೋದು. ಯಾಕಂದರೆ ಅದೇ ನಿಮಗೆ ಒಳ್ಳೆ ಏಜು. ಮಕ್ಳಿಗೆ ಏನೇ ಗೈಡ್ ಮಾಡಬೇಕು ಅಂದರು ನಾವೆಲ್ಲ ಹೇಳ್ತೀವಿ, ದೊಡ್ಡವರಾದ್ಮೇಲೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಆ್ಯಕ್ಚುಲಿ ಹೇಳೋದು 14 ಆದಮೇಲೆ ಅವರೊಂದು ಇಂಡಿವಿಜುವಲ್ ಎಂಟಿಟಿ. ಅಂದರೆ ಅವ್ರಿಗೆ ಆದಂತಹ ಪ್ರಜ್ಞೆ ಬಂದ್ಬಿಟ್ಟಿರುತ್ತೆ. ನೀವು ಏನೇ ಮಾಡಿದ್ರು ಕೂಡ ಅವ್ರು ನಿಮ್ಗಿಂತ ಬುದ್ಧಿವಂತರ ಥರ ಮಾತಾಡ್ತಾರೆ, ನಿಮ್ಗಿಂತ ನಾಲೆಜ್ ಇದೆ ಅಂತ ಮಾತಾಡ್ತಾರೆ, ಮತ್ತು ನಿಮ್ಮನ್ನೇ ತಪ್ಪು ಅಂತ ಕೊನೆಗೆ ಕ್ಲಾರಿಟಿ ಕೊಟ್ಟು ನಿಮ್ಮನ್ನ ರಾಂಗ್ ಮಾಡ್ತಾರೆ. ಯಾಕಂದರೆ ಅಷ್ಟು ಅತೀ ಬುದ್ಧಿವಂತರಾಗಿ ಹೋಗ್ಬಿಟ್ಟಿರ್ತಾರೆ. ಆ ಕಾರಣಕ್ಕೆ 14ನೇ ವಯಸ್ಸಿನ ಒಳಗಡೆನೆ ನೀವು ಏನೇನು ಫೀಡ್ ಮಾಡ್ತಿರೋ ಎಲ್ಲನೂ ಫೀಡ್ ಮಾಡುವಂಥ ಏಜು. ಬಟ್ ಈ ಜನ್ರೇಷನ್ ಸತ್ಯವಾಗ ಬರ್ತಿರೋ ಕಾರಣಕ್ಕೆ 14 ಅಲ್ಲ, ಈಗ 10 ವರ್ಷದ ಹುಡುಗರೇ ತುಂಬಾ ತಿಳ್ಕೊಂಬಿಟ್ಟಿರ್ತಾರೆ. ಕೇವಲ ಈ ಸೋಷಿಯಲ್ ಮೀಡಿಯಾಯಿಂದ, ಫೇಸ್ಬುಕ್ಕಿಂದ, ಮತ್ತೊಂದು ಅಕ್ಕಪಕ್ಕದ ಸರ್ಕಲಿಂದ ಏನೇನೋ ಹದ್ಗೆಟ್ಟು ಹೋಗಿದ್ದಾರೆ. ಆಯ್ತಪ್ಪ, ಇಂಥ ಕ್ಯಾಟಗರಿ ಹುಡುಗರು ಇದ್ದಾರೆ. ಬಟ್ ಇವ್ರಿಗೆ ಹೇಗೆ ತುಂಬಬೇಕು? ನಾನೆಲ್ಲೂ ಗುರುಕುಲಕ್ಕೆ ಹಾಕೋಕ್ಕಾಗಲ್ಲ. ಮತ್ತು ಆ ಜ್ಞಾನ ಕೊಡೋಕೆ ನನಗೆ ಫಸ್ಟ್ ಆಫ್ ಆಲ್ ಗೊತ್ತಿರಬೇಕಲ್ವ, ಏನ ಗೈಡ್ ಮಾಡಬೇಕು, ಏನು ಮಾಡಬೇಕು ಅಂತ. ಮೊದಲು ತಿಳ್ಕೊಬೇಕಾಗಿರೋದು, ನೀವು ಮಕ್ಕಳು ನಿಮಗೆ ಗೊತ್ತು, ಎಲ್ಲವನ್ನ ನೀವು ಹೇಳೋದು ನೋಡಿ ಮಾಡಲ್ಲ, ನೋಡಿರೋದು ನೋಡಿ ಮಾಡತ್ತಾರೆ ಅಂತ. ಏನದು ಅಂದರೆ ಅವರೆಲ್ಲರೂ ನೀವು ಒಳ್ಳೆಯವನಾಗಿರು, ಸುಳ್ಳು ಹೇಳ್ಬೇಡ, ಅದನ್ನು ಮಾಡಲ್ಲ. ಯಾಕಂದರೆ ನೀವು ಆ ಸ್ವಭಾವನ, ಆ ಪರಿಸ್ಥಿತಿನ, ಆ ಪರಿಸರದಲ್ಲಿ ನೀವು ಆ ರೀತಿ ಕ್ರಿಯೇಟ್ ಮಾಡಿಕೊಟ್ರೆ ಅದನ್ನು ಅವರು ಫಾಲೋ ಮಾಡ್ತಾರೆ ಹೊರತು ನೀವು ಬರೀ ಕೂತ್ಕೊಂಡು ಪುಸ್ತಕದಲ್ಲಿ ಹೇಳೋದನ್ನ ಅವ್ರು ಯಾವತ್ತೂ ಫಾಲೋ ಮಾಡಲ್ಲ. ಆ ಕಾರಣಕ್ಕೆ ಫಸ್ಟು ಆ ಮಕ್ಕಳಿಗೆ ಯಾವ್ಯಾವ ರೀತಿಯಿಂದ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಯಾವ್ಯಾವ ಅಂಶಗಳು ಅಂತ ನೀವು ತಿಳ್ಕೊಬೇಕು. ಫಸ್ಟ್ ಈಗ ಮಕ್ಕಳು ಹೇಗೆ ಅವರ ವ್ಯಕ್ತಿತ್ವನ ರೂಪಿಸ್ಕೊತಾರೆ. ದೊಡ್ಡವರಾದ್ಮೇಲೆ ಇವ್ನು ಯಾಕೆ ಹಿಂಗಾದ ಅಂದರೆ ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡೋದನ್ನ ತಿಳ್ಕೊಳ್ಳಿ. ಯಾವುದ್ಯಾವುದು ಅಂದರೆ ಅವನು ಹುಟ್ಟಿರೋ ಅಂಥ ಜಾಗ, ಅಂದರೆ ಪರಿಸರ ಏನಿರುತ್ತಲ್ವಾ, ಆ ಸುತ್ತಮುತ್ತ ಜಗಳಾಡೋರಿದ್ರೆ ಅಥವಾ ಸುತ್ತಮುತ್ತ ಬರೀ ನೆಗೆಟಿವ್ ಮಾತಾಡೋರಿದ್ರೆ ಇವನ್ನೆಲ್ಲ ನೋಡಿ ನೋಡಿ ಅವರು ಗ್ರಾಸ್ ಮಾಡ್ಕೊತಾರೆ. ಅದು ಫಸ್ಟ್ ಇನ್ಫ್ಲೂಯೆನ್ಸ್ ಮಾಡುತ್ತೆ 50%. ಸೆಕೆಂಡ್ ಪಾಯಿಂಟ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡೋದು ಅವ್ರದ್ದೇ ಆದ ಸಂಸ್ಕಾರ ಅಂತೀವಿ. ಅಂದರೆ ಹುಟ್ತಾನೆ ಕೆಲವೊಂದು ಮಗು ಹೆಲ್ಪಿಂಗ್ ನೇಚರ್ ಬಂದ್ಬಿಟ್ಟಿರುತ್ತೆ. ಹೇಳ್ತಾರೆ ಮನೆಗೆ ಬಂದಿದ್ದ ತಕ್ಷಣ ಏನಿದೆಯೋ ಅದನ್ನು ಕೈಯಲ್ಲಿರೋದನ್ನ ಕೊಡ್ತಾನೆ ಅಂತ. ಯಾಕೆ ಅಂದರೆ ಅದು ಅವನ ಪಾಸ್ಟ್ ಲೈಫಿಂದ ಕ್ಯಾರಿ ಮಾಡ್ಕೊಂಡು ಬಂದಿರೋ
ಮಾಡುವಂಥ ಸ್ವಭಾವ. ಹಂಗಂತ ಅದೊಂದು ಪಾಸಿಟಿವ್ ಇಟ್ಕೊಂಡು ನೀವು ಅವನ ಹಠ ಮಾಡ್ತಿದ್ರೆ, ಕೋಪ ತೋರಿಸಿದ್ರೆ, ಸುಮ್ಮನೆ ರಚ್ಚೆ ಹಿಡಿತಿದ್ರೆ ಇದು ಪರವಾಗಿಲ್ಲ ಬಿಡು ಮಗು ಅಂತ ಅನ್ಕೊಂಡು ಬಿಡಬಾರ್ದು. ಯಾಕಂದ್ರೆ ಚಿಕ್ಕ ಮಗು ಇದ್ದಾಗ ಅದು ಸುಂದರವಾಗಿ ಕಾಣಿಸುತ್ತೆ, ಬಟ್ ಅದೇ ರಚ್ಚೆ, ಅದೇ ಹಠ ನೆಕ್ಸ್ಟು ಅಡಮೆಂಟ್ ಬಿಹೇವಿಯರ್ ಅಂದರೆ ತುಂಬಾನೇ ಹಠಮಾರಿತನಕ್ಕೆ ಬೆಳೆಯುತ್ತೆ. ಅದೇ ಬಿಹೇವಿಯರ್ ತುಂಬ ಕೋಪಕ್ಕೆ ತಿರುಗುತ್ತೆ. ಆಮೇಲೆ ನಾವೇ ಸಫರ್ ಮಾಡಬೇಕಾಗುತ್ತೆ. ಅದು ಪಾಸ್ಟ್ ಲೈಫಿಂದ ಒತ್ಕೊಂಡು ಬಂದಿರ್ತಾರೆ. ಇದು ಇಷ್ಟು ಕೂಡ 70 ಭಾಗ ಅವರ ಮೈಂಡನ್ನು ತುಂಬಿಕೊಂಡು ಅವರ ವ್ಯಕ್ತಿತ್ವನ ರೂಪಿಸಿದ್ರೆ ಇನ್ನು 30 ಭಾಗ ಖಾಲಿನೇ ಇರುತ್ತೆ. ಆ ಖಾಲಿ ಅವನು ಬೆಳೀತಾ ಬೆಳೀತಾ ಯಾವ ಇನ್ಪುಟ್ ಅವನ ಒಳಗಡೆ ಹೋಗುತ್ತೋ ಅದಾಗಿ ಬದಲಾಗುತ್ತೆ. ಅಂದರೆ ಅವನು ಬೆಳೀತಾ ಒಳ್ಳೆ ಸಂಸ್ಕಾರ ಪಡೆದ್ರೆ ಅಥವಾ ಅವ್ನಿಗೆ ಒಳ್ಳೆ ಪಾಸಿಟಿವ್ ಹೇಳೋರು ಸಿಕ್ಕರೆ ಅಥವಾ ಸರ್ಕಲ್ ಕ್ರಿಯೇಟ್ ಆದರೆ ಅಂಥ ಫ್ರೆಂಡ್ಸೇ ಇದ್ದು ಅಥವಾ ಅಂಥ ಸ್ಕೂಲ್ಗೆ ಹಾಕಿ ಈ ಥರ ಅವನ್ನ ವ್ಯಕ್ತಿತ್ವನ ರೂಪಿಸೋ ಅಂಥ ಅವಕಾಶ ಸಿಕ್ಕರೆ ಆ 30 ಭಾಗ ಹಂಗೆ ಕ್ರಿಯೇಟ್ ಆಗಿ ಈ 70 ಭಾಗದ ಜೊತೆ ಸೇರ್ಕೊಳ್ಳುತ್ತೆ. ಇಲ್ಲ ಅದು ಕೂಡ ಏನೋ ಪ್ರಾಬ್ಲಮೆಟಿಕ್ಕು, ತುಂಬಾನೇ ನೆಗೆಟಿವ್ ಮಾತಾಡೋ ಫ್ರೆಂಡ್ಸು ಅಥವಾ ಅವನ ತಕ್ಕನಾಗೆ ಕುಣಿಯುವಂಥ ಮತ್ತೊಂದು ಸರ್ಕಲ್ಲು ಅಥವಾ ಸ್ಕೂಲು ಇದ್ದರೆ ಅದು ಕೂಡ ಇನ್ನು 30 ಭಾಗನೂ ಹಾಳಾಗ್ತಾ ಹೋಗುತ್ತೆ. ಈ ರೀತಿ ಒಂದು ಮಗು ಕ್ರಿಯೇಟ್ ಆಗಿ 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 ದೊಡ್ಡವರಾದ್ಮೇಲೆ ಒಂದು ವ್ಯಕ್ತಿತ್ವವಾಗಿ ನಿಂತ್ಕೊಳ್ಳುತ್ತೆ, ಇಂಡಿವಿಜುವಲ್ ಎಂಟಿಟಿ. ಆಯಿತು, ಈ ಥರ ಎಲ್ಲ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಈಗ ನನ್ನ ಕರ್ತವ್ಯ ಏನು ಪೇರೆಂಟ್ಸ್ ಆಗಿ ಅಂದರೆ, ನಿಮ್ಮ ಕರ್ತವ್ಯ ನಾವು ಹೇಳ್ತೀವಿ 14 ವರ್ಷದ ಒಳಗಡೆ ಅಷ್ಟೇ ಇರುತ್ತೆ. ಅದಾದಮೇಲೆ ಅದೊಂದು ಇಂಡಿವಿಜುವಲ್ ಎಂಟಿಟಿ, ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಅವ್ರವ್ರಿಗೆ ಪಾಠ ಕಲಿತಾರೆ 14 ವರ್ಷ ಆಗೋಗಿದ್ರೆ. ಏನಂದರೆ ಅವ್ರು ಮಾಡಿರೋ ತಪ್ಪಿಗೆ ಅವ್ರವ್ರೇ ನೇಚರ್ ಒಂದು ಪನಿಷ್ಮೆಂಟ್ ಕೊಡುತ್ತೆ, ಅದಕ್ಕೆ ಈ ತಪ್ಪು ಮಾಡಬಾರ್ದು ಅಂತ ಬದಲಾಗ್ತಾರೆ. ಆ ರೀತಿ ಅವ್ರವರೇ ಕರೆಕ್ಷನ್ಸ್ ಆಗ್ತಾರೆ. ಇನ್ನೂ 14 ವರ್ಷದ ಒಳಗಡೆ ಇದ್ದರೆ ನಿಮ್ಮ ಮಕ್ಕಳಿಗೆ ಮೊದಲನೇದಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸ ಬಂದು ಅವನ ಫಿಸಿಕಲ್ ಬಾಡಿನ ಎಂಕರೇಜ್ ಮಾಡೋದು. ಏನದು ಫಿಸಿಕಲ್ ಬಾಡಿನ ಎಂಕರೇಜ್ ಮಾಡೋದು ಅಂದರೆ, ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಮಕ್ಕಳಲ್ಲಿ ತುಂಬಾ ಚೈತನ್ಯ ಇರುತ್ತೆ, ತುಂಬಾ ಎನರ್ಜಿ ಇರುತ್ತೆ. ಅದಕ್ಕೆ ಅವ್ರು ಒಂದು ಕಡೆ ಕೂತ್ಕೊಳ್ಳಲ್ಲ. ಅದನ್ನು ನಾವು ಹೇಳ್ತೀವಿ ಅವರ ಮೂಲಾಧಾರ ತುಂಬಾ ಆ್ಯಕ್ಟಿವ್ ಇರುತ್ತೆ ಅಂತ. ಮೂಲಾಧಾರ ಅಂದರೆ ಅದೊಂದು ಎನರ್ಜಿ ಸೆಂಟರು. ಅದರಲ್ಲಿ ಎಷ್ಟು ಎನರ್ಜಿ ಉಗ್ತಾ ಇರುತ್ತೆ ಅಂದರೆ ಅವ್ರು ಅಷ್ಟು ಆ್ಯಕ್ಟಿವ್ ಇರ್ತಾರೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಅವ್ರನ್ನ ತಗ್ತದ್ದು ಒಂದು ಕಡೆ ಕೂರಿಸೋದು ಅಥವಾ ಏನು ಮಾತಾಡದೇ ಇರೋ ಥರ ಮಾಡೋದು. ಅವ್ರು ಕೂಗ್ತಾರೆ, ಕಿರಿಸ್ತಾರೆ, ಕುಣಿತಾರೆ, ಎಕ್ಸೈಟ್ ಆಗ್ತಾರೆ, ಓಡಾಡ್ತಿರ್ತಾರೆ. ಆಮೇಲೆ ಬಂದು ಕಾಲು ನೋವು ಅಂತ ಮಲ್ಕೊತಾರೆ ಅಂದ್ಬಿಟ್ಟು ನೀವು ಅದನ್ನ ಆಕ್ಟಿವಿಟಿ ಮಾಡೋಕ್ಕೆ ಬಿಡಲ್ಲ. ಆ ರೀತಿ ಯಾವತ್ತೂ ಮಾಡಬಾರ್ದು. ಅವರ ಎನರ್ಜಿ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೋ ಅಷ್ಟು ಎಕ್ಸ್ಪ್ಯಾಂಡ್ ಆಗೋಕ್ಕೆ ನೀವು ಬಿಡಬೇಕು. ಅವನು ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೋ, ಎಷ್ಟು ಆಕ್ಟಿವ್ ಆಗಿ ಅವನ ಬಾಡಿನ ಯೂಸ್ ಮಾಡ್ತಾನೋ, ಅದು ಆಡ್ತಲ್ಲಾಗಿರ್ಬೋದು ಅಥವಾ ಮತ್ತೊಂದು ಕೆಲಸದಲ್ಲಾಗಿರ್ಬೋದು, ಅದನ್ನ ನೀವು ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು ಆ ಮಗುವಿನ ಪಾಡಿಗೆ. ಯಾಕಂದ್ರೆ ಅವರು ಆ ಎನರ್ಜಿನ ಎಷ್ಟು ಯೂಟಿಲೈಸ್ ಮಾಡ್ತಾರೋ ಅಷ್ಟು ಅವರ ದೇಹದಲ್ಲಿ ಸರ್ಕ್ಯುಲೇಷನ್ಸ್ ಆಗುತ್ತೆ, ಅಷ್ಟು ಅವರು ಎನರ್ಜಿನ ತುಂಬ್ಕೊಳ್ಳೋಕೆ ಶುರು ಮಾಡ್ತಾರೆ. ದೇಹ ಕೂಡ ಸದೃಢ ಆಗುತ್ತೆ, ಆ ದೇಹ ಕೂಡ ಅಷ್ಟು ಆಕ್ಟಿವಿಟಿಗೆ ರೆಡಿ ಆಗುತ್ತೆ. ಅವನು ಇನ್ನೂ ಬೆಳೀತಾ ಬೆಳೀತಾ ಆ ದೇಹ ಅಷ್ಟು ಕೆಲಸ ಮಾಡಕ್ಕೆ, ವಿಸ್ಟ್ಯಾಂಡ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನಾವೆಲ್ಲ ನೋಡಿದ್ದೀರಾ, ನಾವು ಯಾಕೆ ಸ್ವಲ್ಪ ಕೆಲಸ ಮಾಡಿದ್ರೆ ಬರ್ತಾ ಬರ್ತಾ ಸುಸ್ತಾಗುತ್ತೆ ಮತ್ತು ಏನೇ ಮಾಡೋಕ್ಕೂ ಇಷ್ಟಪಡಲ್ಲ ಅಂದರೆ, ನಮ್ಮನ್ನು ಅದೇ ಥರ ನಮ್ಮ ಪೇರೆಂಟ್ಸು ಕೂರಿಸಿದ್ರು. ಸೊ ನಾವೀಗ ಯಾವುದೂ ಆ್ಯಕ್ಟಿವ್ ಆಗಿ ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ನಿಮ್ಮ ಮಕ್ಕಳಿಗೆ ಈ ಮಿಸ್ಟೇಕ್ಸ್ ಮಾಡಬೇಡಿ. ಅವ್ರು ಎಷ್ಟು ಲವಲವಿಕೆಯಿಂದ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಕುಣಿತಾರೆ, ಕೂಗ್ತಾರೆ, ಕಿರಿಸ್ತಾರೆ, ಓಡಾಡ್ತಾರೆ, ಅದೆಲ್ಲವನ್ನ ಬಿಡಬೇಕು. ಇದು ಅವರ ಫಿಸಿಕಲ್ ಬಾಡಿಗೆ ಮಾಡುವಂಥ ನೀವು ದೊಡ್ಡ ಹೆಲ್ಪು. ಯಾವಾಗ ಅಷ್ಟು ಫಿಸಿಕಲ್ ಬಾಡಿ ಮೂಮೆಂಟ್ಸಲ್ಲಿ ಇರುತ್ತೋ ಅದು ಅಷ್ಟು ಹೆಲ್ತಿ ಆಗುತ್ತೆ. ಇದು ಫಸ್ಟ್ ಲೆವೆಲ್. ಸೆಕೆಂಡ್ ಲೆವೆಲ್ ಬಂದು ಎಮೋಷ್ನಲ್ ಲೆವೆಲ್ ಅಂತೀವಿ. ಏನದು ಎಮೋಷ್ನಲ್ ಲೆವೆಲ್ ಅಂದರೆ, ಅವರ ಎಮೋಷನ್ಸ್, ಭಾವನೆಗಳ ಮೇಲೆ ನೀವು ನಿಗಾ ಇಡಬೇಕು. ಏನಂದರೆ ನಿಮಗೆ ಗೊತ್ತು, ಹುಡ್ತಾನೆ ಕೆಲವೊಂದು ಮಗು ಹಠಮಾರಿತನ ಇರುತ್ತೆ ಮುಂಚೆ ಹೇಳ್ದಂಗೆ, ಅಥವಾ ಬೇರೆಯವ್ರನ್ನ ಮಾತಾಡ್ಸೋಕ್ಕೆ ಹಿಂಜರಿಕೆ ಬರುತ್ತೆ. ಅವರಲ್ಲೇ ಗೊತ್ತಿಲ್ಲದೇನೆ ಭಯಗಳ ಸೀಡ್ಗಳಿರುತ್ತೆ. ಅಂದರೆ ಯಾವುದೋ ಕಾರಣಕ್ಕೆ ಅವರು ಓಪನ್ ಅಪ್ ಆಗಲ್ಲ. ಮಗು ಒಬ್ಬರೇ ಇರೋದು, ಯಾರು ಫ್ರೆಂಡ್ಸ್ನ ಸೇರಲ್ಲ, ಇವೆಲ್ಲ ಮಾಡೋ ಕೆಲಸ ಮಾಡ್ತಿರುತ್ತೆ. ಇದು ದೊಡ್ಡವರಾದ್ಮೇಲೆ ನೋಡ್ಕೊಳ್ಳೋಣ, ಮಕ್ಳಿಗೆ ಏನು ಬರುತ್ತೆ, ನೋ, ಇದೇ ಸ್ವಭಾವ ದೊಡ್ಡವರಾದ್ಮೇಲೂ ಕೂಡ ಅವ್ರು ಹಾಗೆಯೇ ಉಳ್ಕೊಂಡ್ಬಿಡ್ತಾರೆ. ಆ ಕಾರಣಕ್ಕೆ ನೀವು ಪ್ರತಿಯೊಂದನ್ನು ಕೂಡ ಜನರಲ್ಲಿ ಸೇರಿಸೋದು ಮತ್ತು ಓಪನ್ ಸ್ಟೇಜಲ್ಲಿ ಮಾತಾಡ್ಸೋದು ಮತ್ತು ಅವ್ರಿಗೆ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ದಿನವೂ ಕೂಡ ಅವ್ರಿಗೆ ಏನೋ ಒಂದು ಪಾಸಿಟಿವ್ ಎಮೋಷನ್ಸ್ನ ತುಂಬೋದು ಮಾಡಲೇಬೇಕು. ಯಾಕೆ ಅಂದರೆ ಅವರ ಮೈಂಡು ತುಂಬಾ ಆ್ಯಕ್ಟಿವ್ ಇರುತ್ತೆ, ಸಬ್ಕಾನ್ಷಿಯಸ್ ಮೈಂಡ್. ಆ ಕಾರಣಕ್ಕೆ ಮಕ್ಕಳನ್ನ ದೇವರು ಅನ್ನೋದು. ಯಾರು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತಾರೋ ಅವರೆಲ್ಲರೂ ದೇವರೇ, ಆಯಿತಾ. ಈ ಮಕ್ಕಳುಗಳು ಬೈ ಡಿಫಾಲ್ಟ್ 14 ಒಳಗಡೆ ಆಲ್ಮೋಸ್ಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತಾರೆ. ಸೊ ಆ ಟೈಮಲ್ಲಿ ನೀವು ಏನೇ ಬೀಜ ಬಿತ್ತಿದ್ರು ಕೂಡ ಅದು ಮಲ್ಟಿಪ್ಲೈ ಆಗುತ್ತೆ. ನೀವು ಒಂದು ಸಾರಿ ಅವನು ಒಳ್ಳೆಯವನು, ನೀನು ಒಂದು ಸಾರಿ ನೀನು
ಪಾಸಿಟಿವ್ ಆಗಿದೆಯಾ, ಧೈರ್ಯವಂತ, ಶಕ್ತಿಶಾಲಿ ಅಂತೆಲ್ಲ ಹೇಳಕ್ಕೆ ಶುರು ಮಾಡ್ತೀರಾ, ಅದು ಅವ್ರಿಗೆ ಗೊತ್ತಿಲ್ಲದಂಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಅವರೊಳಗಡೆ ಕಾನ್ಫಿಡೆಂಟ್ ಫೀಲ್ ಮಾಡ್ತಾರೆ. ಗಮನಿಸಿದಿರಲ್ವಾ? ನೀನು ತುಂಬ ಸ್ಟ್ರಾಂಗ್ ಕಣೋ ಅಂದರೆ ಅದು ಅವ್ರಿಗೆ ಬರುತ್ತೆ. ನಾನು ತುಂಬ ಸ್ಟ್ರಾಂಗ್ ಗೊತ್ತಾ ಅಂತ, ಅದು ಅವರ ಮನಸ್ಸಲ್ಲಿ ಬೀಜ ಬಿತ್ಕೊಳ್ಳುತ್ತೆ. ಬಟ್ ನೀವೆಲ್ಲ ಹೇಳೋದೇನು, ನೋಡಲ್ಲಿ ಗುಮ್ಮ ಬಂದ ಅಂತ ಭಯ ಹುಟ್ಟಿಸ್ತೀರ. ಆ ಭಯದ ಬೀಜ ಅವನೊಳಗಡೆ ಹೋಗುತ್ತೆ, ಊಟ ಮಾಡಲಿಲ್ಲ ಅಂತ. ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಇದರಿಂದ ದೆವ್ವ ಇದೆಯಂತೆ, ಇದರಿಂದ ನೀನು ಹೋದ್ರೆ ಕಳ್ಳ ಪೊಲೀಸ್ ಎತ್ಕೊಂಡು ಹೋಗ್ಬಿಡ್ತಾರೆ, ಇವೆಲ್ಲ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅದೇ ಅವ್ರಿಗೆ ಮನ್ಸಲ್ಲಿ ಬೀಜ ಬಿತ್ಕೊಳ್ಳುತ್ತೆ. ಆ ಬೀಜನೇ ಈಗಲೂ ನೀವೇನಾರ ರೋಡಲ್ಲಿ ಹೋಗ್ತಾ ಟ್ರಾಫಿಕ್ ಪೊಲೀಸ್ ಯಾರನ್ನ ನೋಡಿದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಒಂದು ಕುಸ್ದಂಗೆ ಆಗುತ್ತೆ. ಯಾಕಿದು ಅಂದರೆ ಅದು ನಿಮ್ಮ ಸೀಡ್. ಚಿಕ್ಕ ವಯಸ್ಸಲ್ಲಿ ನಿಮಗೆ ಬೀಜ ಬಿತ್ತಿರ್ತಾರೆ ಪೊಲೀಸ್ ಅಂದ್ರೆ ಹಿಂಗೆ ಅಂತ, ಅದು ಈಗಲೂ ಕೂಡ ನಾವು ಕ್ಯಾರಿ ಮಾಡ್ತೀವಿ. ಆ ಮಿಸ್ಟೇಕ್ಸ್ ನೀವು ನಿಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಡಿ. ಇದು ನಿಮ್ಮ ಪೇರೆಂಟ್ಸ್ ಆಗಿ ತುಂಬಾ ಜವಾಬ್ದಾರಿ ಇರೋಂಥ ಕೆಲಸ. ಮೂರನೇ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್. ಏನಂದರೆ ಎಲ್ಲ ಮಕ್ಕಳುಗಳು ಕೂಡ ಬೈ ಡಿಫಾಲ್ಟ್ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರ್ತಾರೆ. 14 ವರ್ಷದ ಒಳಗಡೆಯವರು ಆಲ್ಮೋಸ್ಟ್ ಎಲ್ಲ ಮಕ್ಕಳುಗಳು ಕೂಡ. ಆ ಸಬ್ಕಾನ್ಷಿಯಸ್ ಮೈಂಡ್ನ ಕ್ವಾಲಿಟಿ ಏನಂದರೆ, ನೀವು ಏನು ಹೇಳಿದ್ರು ಕೂಡ ಅದು ಒಪ್ಕೊಳ್ಳುತ್ತೆ. ಇದು ನಮ್ಮ ಕ್ಲಾಸಲ್ಲಿ ಹೇಳ್ತಾರೆ, ಕುರಿ ಥರ ಏನು ಹೇಳಿದ್ರು ಅದು ಅಕ್ಸೆಪ್ಟ್ ಮಾಡುತ್ತೆ, ಅದೇ ರೀತಿ ಬದುಕಕ್ಕೆ ಶುರು ಮಾಡುತ್ತೆ. ಈ ಮಕ್ಕಳುಗಳೆಲ್ಲ ಅವ್ರಿಗೆ ಏನು ಹೇಳ್ತಿರೋ, ಅಂದರೆ ನೀವೀಗ ಪವರ್ಫುಲ್ ನೀನು ಅಂದಿದ ತಕ್ಷಣ ಅವ್ರ ಸಬ್ಕಾನ್ಷಿಯಸ್ ಮೈಂಡು ಒಪ್ಕೊಂಡ್ಬಿಡುತ್ತೆ, ಹೌದು ನಾನು ಪವರ್ಫುಲ್ ಅಂತ. ನೀನು ತುಂಬ ಇಂಟೆಲಿಜೆಂಟ್ ಬುದ್ಧಿವಂತ ಅಂತ ಹೇಳಿದ್ರು ಕೂಡ ಅದು ಒಪ್ಕೊಂಡ್ಬಿಡುತ್ತೆ ಇಮಿಡಿಯೇಟ್. ಈ ಕಾರಣಕ್ಕೆ ನೀವೇನು ಮಾಡ್ಬೋದು ಅಂದರೆ, ಅವ್ರಿಗೆ ಖಂಡಿತವಾಗ್ಲೂ ಅವರ ನೆಗೆಟಿವ್ ಸ್ವಭಾವಗಳನ್ನ ಕರೆಕ್ಷನ್ ಮಾಡೋಕ್ಕೆ ಆ ಮೈಂಡಿಗೆ ಗೈಡ್ ಮಾಡ್ಬೋದು. ಯಾವಾಗ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ, ನೀವು ಅವರು ನಿದ್ದೆ ಮಾಡ್ತಾ ಇರೋ ಸಮಯದಲ್ಲಿ, ಅಂದರೆ ಕಂಪ್ಲೀಟ್ ನಿದ್ದೆಗೆ ಹೋಗಿರ್ತಾರೆ, ನೀವು ಜಸ್ಟ್ ಅವ್ರನ್ನ ಒಂದು ಟ್ಯಾಪ್ ಮಾಡಿ ಎಬ್ಬಿಸಿದಾಗ ಅವ್ರು ಹೇಳ್ತಾರೆ, ನಿದ್ದೆಗಣ್ಣಲ್ಲೇ ಇರ್ತಾರೆ, ಬಟ್ ಎಚ್ಚರವಾಗಿ ಏನು ಅಂತ ಕೇಳಿದಾಗ ಆ ಸಮಯದಲ್ಲಿ ಅವ್ರ ಕಿವಿಲಿ ನೀವು ನಿಧಾನಕ್ಕೆ ಹೇಳ್ಬೋದು, ನಿಮಗೆ ಏನು ಆ ಮಗುವಿನಲ್ಲಿ ಚೇಂಜಸ್ ಕಾಣಬೇಕು ಅಂತ ಇಷ್ಟಪಡ್ತೀರಾ ಆ ಸ್ವಭಾವಗಳ ಬಗ್ಗೆ. ಅಂದರೆ ಅವ್ನು ತುಂಬಾ ಡಲ್ ಇರ್ತಾನೆ ಓದೋದ್ರಲ್ಲಿ ಅಂದರೆ, ಆ ನಿದ್ದೆಗಣ್ಣಲ್ಲಿ ಅವನಿಗೆ ಕಿವಿಲಿ ನೀವು ಗೈಡ್ ಮಾಡಬೇಕು, ನೀನು ತುಂಬಾ ಇಂಟೆಲಿಜೆಂಟ್ ಇದೆಯಾ, ನೀನು ತುಂಬಾ ಓದ್ತಾ ಇದೆಯಾ, ನೀನು ಓದಿರೋದೆಲ್ಲವೂ ನಿನ್ನ ತಲೆಯಲ್ಲಿ ನೆನಪಿಗೆ ಬರುತ್ತೆ, ನೀನು ಎಕ್ಸಾಮಲ್ಲಿ ಚೆನ್ನಾಗಿ ಬರೀತೀಯಾ. ಇದು ಒಂದು ಎಕ್ಸಾಂಪಲ್. ಈ ರೀತಿ ಯಾವಾಗ ನೀವು ಅವ್ರ ಸಬ್ಕಾನ್ಷಿಯಸ್ ಮೈಂಡಿಗೆ ಫೀಡ್ ಮಾಡ್ತೀರಾ, ಅದು ತುಂಬಾ ಮಿರಾಕಲ್ನ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಡಿವೈನ್ ಪವರ್ಸ್ ಇರುತ್ತೆ. ಇದು ನೀವು ಅರ್ಥ ಮಾಡ್ಕೊಬೇಕು. ಆ ಮನಸ್ಸಿಗೆ ನೀವು ಫೀಡ್ ಮಾಡೋದು. ಅಥವಾ ಅವ್ನು ಸುಮ್ಮನೆ ನೆಗೆಟಿವ್ ಸುಳ್ಳು ಹೇಳ್ತಾ ಇರ್ತಾನೆ ಅಂದರೆ, ನೀನು ಇನ್ಮೇಲೆ ಸುಳ್ಳು ಹೇಳಲ್ಲ, ನೀನು ಎಲ್ಲವೂ ಹೇಳೋದೆಲ್ಲವೂ ನಿಜನೇ. ಈ ರೀತಿ ಸ್ವಲ್ಪ ಅವರ ಸ್ವಭಾವನ ಕರೆಕ್ಷನ್ ಮಾಡೋಕ್ಕೆ ಅವರ ನಿದ್ದೆ ಟೈಮಲ್ಲಿ ನೀವು ಬಳಸ್ಕೊಬೋದು. ಇನ್ನು 4ನೇದು, ಮಕ್ಕಳಿಗೆ ಎಲ್ಲರೂ ಕಂಪ್ಲೇಂಟ್ ಮಾಡೋದು ಸರಿಗೆ ಓದಲ್ಲ ಅಂತ. ಓದೋದ್ರ ಕಾನ್ಸೆಪ್ಟ್ ಬಂದಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋ ರೀತಿ ಭ್ರಮರಿ ಅನ್ನೋ ಪ್ರಾಣಾಯಾಮ ಆ್ಯಕ್ಚುಲಿ ಸೈಂಟಿಫಿಕ್ಕಾಗಿ ಪ್ರೂವ್ನೂ ಆಗಿದೆ. ನಿಮ್ಮ ಬ್ರೈನ್ ನರ್ವ್ಸ್ನ ತುಂಬಾ ಆ್ಯಕ್ಟಿವ್ ಮಾಡುತ್ತೆ, ಬ್ರೈನ್ ನರ್ವ್ಸ್ನ ಎಲ್ಲವೂ ಗ್ರಾಸ್ಪ್ ಮಾಡ್ಕೊಳ್ಳೋಂಥ ಪವರ್ನ ಹೆಚ್ಚಿಸುತ್ತೆ ಅಂತ. ಆ ಕಾರಣಕ್ಕೆ ಅವ್ರಿಗೆ ಸಿಂಪಲಾಗಿ, ಮಕ್ಕಳು ಏನೇ ರೀತಿಯಾದ ಸರ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಒಂದು ಕಡೆ ಕೂರೋದೇ ಇಲ್ಲ. ಇನ್ನು ನೀವು ಏನೇ ಗೈಡ್ ಮಾಡಿದ್ರು ಕೂಡ ಅವರು ಮಾಡಲ್ಲ. ಭ್ರಮರಿ ಪ್ರಾಣಾಯಾಮ ಹೇಳ್ಕೊಡೋದ್ರಿಂದ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಮೈಂಡಿನ ಕಾನ್ಸಂಟ್ರೇಷನ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದು ಸಿಂಪಲಾಗಿ ಪೂರ್ತಿ ಉಸಿರನ್ನ ಒಳಗಡೆ ತೊಗೊಳೋದು, ಉಸಿರು ಬಿಡ್ತಾ ಮಕಾರ ಚಾಂಟ್ ಮಾಡೋದು. ಅದಕ್ಕೆ ನೀವು ನನ್ನ ಲಾಸ್ಟ್ ಪ್ರಾಣಾಯಾಮ ವಿಡಿಯೋನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಒಂದು ಸಣ್ಣ ಪ್ರಯತ್ನ ಮಾಡಿ ನಿಮ್ಮ ಮಕ್ಕಳನ್ನ ಸ್ವಲ್ಪನಾರು ಬದಲಾಯಿಸೋದಕ್ಕೆ ಪ್ರಯತ್ನ ಪಡಿ. ದೊಡ್ಡವರಾದ್ಮೇಲೆ ಬೇಜಾರು ಮಾಡಿಕೊಂಡು ದುಃಖ ಮಾಡಿಕೊಂಡು ಅವರ ವ್ಯಕ್ತಿತ್ವನ ನೀವು ತಡ್ಕೊಳಕ್ಕಾಗದೆ ಅಳೋ ಬದಲು, ಚಿಕ್ಕ ವಯಸ್ಸಲ್ಲೇ ಏನೋ ಒಂದು ಪರ್ಸೆಂಟೇಜ್ನ ಅವ್ರನ್ನ ಪಾಸಿಟಿವ್ ಆಗಿ ಜೀವನದಲ್ಲಿ ರೂಪಿಸೋಕೆ ಹೆಲ್ಪ್ ಮಾಡಿ. ಚಿಕ್ಕ ವಯಸ್ಸಿಂದನೇ ಅವ್ರನ್ನ ಕರೆಕ್ಷನ್ಸ್ ಮಾಡೋದಕ್ಕೆ ಮತ್ತು ಅವರು ಪಾಸಿಟಿವ್ ಆಗಿ ಲೈಫಲ್ಲಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ.